ನೀವೇನಾದ್ರೂ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ತಿದ್ರೆ ನೀವು ಆಪ್ಷನ್ ಟ್ರೇಡರ್ ಆಗಿ ಒಂದು ಕಾಮನ್ ಡೌಟ್ ಏನಿರುತ್ತೆ ಅಂದ್ರೆ ನೀವು ಸ್ಪಾಟ್ ಚಾರ್ಟ್ ನೋಡ್ಬೇಕಾ ಅಥವಾ ಆಪ್ಷನ್ ಚಾರ್ಟ್ ನೋಡಿ ಟ್ರೇಡ್ ಮಾಡ್ಬೇಕಾ ಅಂತ. ಸಾಕಷ್ಟು ಟ್ರೇಡರ್ಸ್ ಏನ್ ಮಾಡ್ತಾರೆ, ಬರೀ ಸ್ಪಾಟ್ ಚಾರ್ಟ್ ನೋಡಿ ಟ್ರೇಡ್ ಮಾಡ್ತಾರೆ. ಇನ್ನೊಂದಷ್ಟು ಟ್ರೇಡರ್ಸ್ ಏನ್ ಮಾಡ್ತಾರೆ ಅಂದ್ರೆ ಬರೀ ಆಪ್ಷನ್ ಚಾರ್ಟ್ ನೋಡಿ ಟ್ರೇಡ್ ಮಾಡ್ತಾರೆ. ಸೊ ಈ ವಿಡಿಯೋದಲ್ಲಿ ನಾವು ನೋಡೋಣ ನೀವು ಯಾವ ಚಾರ್ಟ್ ನೋಡಿ ಟ್ರೇಡ್ ಮಾಡಿದ್ರೆ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಅಂತ. ನೋಡಿ, ಸ್ಪಾಟ್ ಚಾರ್ಟ್ ಹಾಗೂ ಆಪ್ಷನ್ ಚಾರ್ಟ್ ಏನಿದೆ ಅದು ಎರಡು ನಿಮಗೆ ಒಂದು ವ್ಯಾಲ್ಯೂಬಲ್ ಇನ್ಸೈಟ್ ಕೊಡುತ್ತೆ ಮಾರ್ಕೆಟ್ ಅಲ್ಲಿ. ಆದ್ರೆ ಆ ಎರಡು ಚಾರ್ಟ್ ಡಿಫರೆನ್ಸಸ್ ಹಾಗೂ ಅಡ್ವಾಂಟೇಜಸ್ ಗೊತ್ತಿದ್ದಾಗ ನೀವು ಆಸ್ ಎ ಟ್ರೇಡರ್ ಇನ್ಫಾರ್ಮ್ ಟ್ರೇಡಿಂಗ್ ಡಿಸಿಷನ್ ಮಾಡಕ್ಕೆ ಅಥವಾ ಒಳ್ಳೆ ಟ್ರೇಡಿಂಗ್ ಡಿಸಿಷನ್ಸ್ ಮಾಡಕ್ಕೆ ನಿಮಗೆ ತುಂಬಾ ಸಹಾಯ ಆಗುತ್ತೆ. ಸೊ ಮೊದಲನೇದಾಗಿ ಏನಂದ್ರೆ ದ ಫೌಂಡೇಶನ್ ಅಂತ ಹೇಳ್ತೇವೆ. ಸೊ ಸ್ಪಾಟ್ ಚಾರ್ಟ್ ಏನಿದೆ ಅದು ಅಂಡರ್ಲೈನ್ ಪ್ರೈಸ್ ಮೂವ್ಮೆಂಟ್ ನ ಏನಿದೆ ಡೈರೆಕ್ಟ್ ಆಗಿ ನಿಮಗೆ ರಿಫ್ಲೆಕ್ಟ್ ಮಾಡುತ್ತೆ. ನೀವೇನ್ ನೆನ್ಪಿಟ್ಕೋಬೇಕಂದ್ರೆ ಅಂಡರ್ಲೈನ್ ಆಸೆಟ್ ಏನಾದ್ರು ಮೂವ್ ಆದ್ರೆ ಅಥವಾ ಅದರಲ್ಲಿ ಏನಾದ್ರು ಚೇಂಜ್ ಆದ್ರೆ ಮಾತ್ರ ನಿಮ್ಮ ಆಪ್ಷನ್ ಚಾರ್ಟ್ ಅಲ್ಲಿ ನಿಮಗೆ ಚೇಂಜಸ್ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ಸ್ಪಾಟ್ ಚಾರ್ಟ್ ಅಲ್ಲಿ ನೀವೇನ್ ಮಾಡಬಹುದು, ಟೆಕ್ನಿಕಲ್ ಅನಾಲಿಸಿಸ್ ಮುಖಾಂತರ ಉದಾಹರಣೆಗೆ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ಇರಬಹುದು ಅಥವಾ ಟ್ರೆಂಡ್ ಲೈನ್ ಇರಬಹುದು. ಸೊ ಇದೇನಾದ್ರೂ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆದ್ರೆ ಇದ್ರ ಮುಖಾಂತರ ನೀವು ಒಂದು ಟ್ರೇಡ್ ನ ಪ್ಲಾನ್ ಮಾಡಬಹುದು. ಅದೇ ನೀವು ಸ್ಪಾಟ್ ಚಾರ್ಟ್ ನ ನೋಡಿದ್ರೆ ಬರೀ ಆಪ್ಷನ್ ಚಾರ್ಟ್ ಅಲ್ಲಿ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ಡ್ರಾ ಮಾಡ್ಬಿಟ್ಟು ಅದ್ರ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಮುಖಾಂತರ ಟ್ರೇಡ್ ತಗೊಳಕ್ ಹೋಗ್ತೀರಾ ಅಂದ್ರೆ ನಷ್ಟ ಆಗೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ನೀವು ಬರೀ ಆಪ್ಷನ್ ಚಾರ್ಟ್ ನ ನೋಡಿ ಏನಕ್ಕೆ ಟ್ರೇಡ್ ಮಾಡಬಹುದು ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಸೊ ಇಲ್ಲಿ ನೋಡಿ, ಇದು ಬ್ಯಾಂಕ್ ನಿಫ್ಟಿ ಏನಿದೆ ಸ್ಪಾಟ್ ಚಾರ್ಟ್ ಆಗಿದೆ, ಹಾಗೆ ಇದು ಬ್ಯಾಂಕ್ ನಿಫ್ಟಿದು ಒಂದು ಆಪ್ಷನ್ ಚಾರ್ಟ್ ಆಗಿದೆ. ಸೊ ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಟ್ರೇಡ್ ಆಪರ್ಚುನಿಟಿ ನನಗೆ ಇವತ್ತು ಸಿಕ್ಕಿದೆ. ಸೊ ಇಲ್ಲಿ ನೋಡಿ, ನಾನು 9:35 ಏನ್ ಮಾಡಿದೆ, ಒಂದು ಎಂಟ್ರಿ ಸಿಕ್ಕಿದೆ. ಹಾಗೂ ಇಲ್ಲಿ ನಿಮಗೆ ಬ್ಯಾಂಕ್ ನಿಫ್ಟಿ ಸ್ಪಾಟ್ ಚಾರ್ಟ್ ಅಲ್ಲಿ ಏನ್ ಗೊತ್ತಾಗ್ತಿದೆ, ಇಲ್ಲೊಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಇದೆ ಅಂತ ಗೊತ್ತಾಗಿದೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಈ ರೆಸಿಸ್ಟೆನ್ಸ್ ಲೆವೆಲ್ ಟಚ್ ಆದ್ಮೇಲೆ ಏನಾಗಿದೆ, ಪ್ರೈಸ್ ಇಲ್ಲಿಂದ ಕೆಳಗೆ ಬಂದಿದೆ. ಆದ್ರೆ ನೀವೇನಾದ್ರೂ ಬರೀ ಆಪ್ಷನ್ ಚಾರ್ಟ್ ಮುಖಾಂತರ ಇಲ್ಲಿ ಏನಾದ್ರು ಎಂಟರ್ ಆಗಿದ್ರೆ ನಿಮಗೆ ಇಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತ ನಿಮಗೆ ಗೊತ್ತಾಗ್ತಿರಲಿಲ್ಲ. ಸೊ ಇಲ್ಲಿ ನಿಮಗೆ ರೆಸಿಸ್ಟೆನ್ಸ್ ಎಲ್ಲಿ ಕಾಣಿಸ್ತಿದೆ, ಈ ಲೆವೆಲ್ ಅಲ್ಲಿ ಕಾಣಿಸ್ತಿದೆ ಅಥವಾ ಇನ್ನ ಮೇಲ್ ಕಾಣಿಸ್ತಿದೆ. ಸೊ ನೀವು ಬರೀ ಆಪ್ಷನ್ ಚಾರ್ಟ್ ಮುಖಾಂತರ ಟ್ರೇಡ್ ಮಾಡ್ತೀರಾ ಅಂದ್ರೆ ನಿಮಗೆ ಕರೆಕ್ಟ್ ಆಗಿ ರೆಸಿಸ್ಟೆನ್ಸ್ ಲೆವೆಲ್ ಇದೆ ಅಥವಾ ಸಪೋರ್ಟ್ ಲೆವೆಲ್ ಇದೆ ಹಾಗೂ ಪ್ರೈಸ್ ಎಲ್ಲಿಂದ ರಿವರ್ಸ್ ಆಗ್ಬೋದು ಅಂತ ನಿಮಗೆ ಬರೀ ಆಪ್ಷನ್ ಚಾರ್ಟ್ ನೋಡಿದ್ರೆ ಗೊತ್ತಾಗಲ್ಲ. ಯಾಕಂದ್ರೆ ಇಲ್ಲಿ ಏನು ನೀವು ಮೂವ್ಮೆಂಟ್ ನೋಡ್ತಿದ್ರಾ, ಇದು ಮೂವ್ ಆಗೋ ಕಾರಣದಿಂದ. ಸೊ ಇದರಲ್ಲಿ ನಿಮ್ಗೆ ಏನಾದ್ರು ಮೂವ್ಮೆಂಟ್ ನೋಡಕ್ ಸಿಗ್ತಿಲ್ಲ ಅಂದ್ರೆ ನಿಮ್ಗೆ ಇಲ್ಲೂ ಏನು ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಲ್ಲ. ಆದ್ರೆ ಆಪ್ಷನ್ ಚಾರ್ಟ್ ನ ನೀವು ಯಾವಾಗ ನೋಡಬಹುದು ಅಂದ್ರೆ, ಉದಾಹರಣೆಗೆ ನೀವು ಇಲ್ಲಿ ಎಂಟರ್ ಆಗ್ತೀರ ಅಂತ ತಗೊಳ್ಳಿ. ಸೊ ನೀವೇನಾದ್ರೂ ಇಲ್ಲಿ ಎಂಟರ್ ಆಗ್ತಿದ್ರೆ ನಿಮ್ ಸ್ಟಾಪ್ ಲಾಸ್ ನ ಇಡಕ್ಕೆ ಸ್ಟಾಪ್ ಲಾಸ್ ಎಷ್ಟು ಪಾಯಿಂಟ್ ಸಿಗ್ತಿದೆ ಅಥವಾ ಎಷ್ಟು ಪಾಯಿಂಟ್ ಸ್ಟಾಪ್ ಲಾಸ್ ಹೋಗುತ್ತೆ ಅಂತ ನೋಡ್ಲಿಕ್ಕೆ ನೀವೇನ್ ಮಾಡಬಹುದು, ಇಲ್ಲಿ ಆಪ್ಷನ್ ಚಾರ್ಟ್ ನ ಯೂಸ್ ಮಾಡಬಹುದು. ಹಾಗೂ ಎರಡನೇದಾಗಿ ಏನಂದ್ರೆ ನಿಮ್ಗೆ ಇಲ್ಲಿ ವಾಲ್ಯೂಮ್ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ಸ್ಪಾಟ್ ಚಾರ್ಟ್ ಅಲ್ಲಿ ನಿಮ್ಗೆ ಏನು ವಾಲ್ಯೂಮ್ ನೋಡಕ್ ಸಿಗಲ್ಲ, ಆದ್ರೆ ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಒಂದು ವಾಲ್ಯೂಮ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ನಿಮ್ಗೆ ಏನಾದ್ರು ಸ್ಪಾಟ್ ಚಾರ್ಟ್ ಅಲ್ಲಿ ಬ್ರೇಕ್ಔಟ್ ನೋಡಕ್ ಸಿಗ್ತಿದ್ರೆ, ಇಲ್ಲಿ ವಾಲ್ಯೂಮ್ ಏನಾದ್ರು ಇನ್ಕ್ರೀಸ್ ಆಗ್ತಿದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಅಲ್ಲಿ ಬಯರ್ಸ್ ಏನಿದ್ರೆ ಇಂಟ್ರೆಸ್ಟೆಡ್ ಆಗಿದ್ದಾರೆ ಅಂತ. ಸೊ ನೀವೇನಾದ್ರೂ ಸ್ಟಾಪ್ ಲಾಸಸ್ ನ ನೋಡಬೇಕು, ಎಷ್ಟು ಪಾಯಿಂಟ್ ಸ್ಟಾಪ್ ಲಾಸ್ ಹೋಗ್ತಿದೆ ಅಥವಾ ಎಷ್ಟು ಪಾಯಿಂಟ್ ಟಾರ್ಗೆಟ್ ಸಿಗ್ತಿದೆ ಅಂತ ನೋಡಕ್ಕೆ ನೀವು. ಆದ್ರೆ ಮೋಸ್ಟ್ ಆಫ್ ದ ಟೈಮ್ ಟ್ರೇಡ್ ಎಂಟ್ರಿ ಅಥವಾ ಎಕ್ಸಿಟ್ ಗೆ ಪ್ಲಾನ್ ಎಲ್ಲ ನೀವು ಸ್ಪಾಟ್ ಚಾರ್ಟ್ ಅಲ್ಲೇ ನೋಡಕ್ ಹೋಗಿ.